ಕುಟುಂಬ ಉಪಸ್ಥಿತರಿದ್ದಾರೆ. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಆರಾಧ್ಯ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಸಂಘದ ಗೌರವಾನ್ವಿತ ನಿರ್ದೇಶಕರಾದ ರಶ್ಮಿತ್ ಶೆಟ್ಟಿ ಚೈತ್ರೋಡಿ, ದಿನೇಶ್ ಪೂಜಾರಿ, ಚಂದ್ರಶೇಖರ್ ಶೆಟ್ಟಿ, ಶಿವಗೌಡ, ಜಾರಪ್ಪ ನಾಯಕ ಇದ್ದಾರೆ. ಅದೇ ರೀತಿ ವೃತ್ತಿಪರ ನಿರ್ದೇಶಕರಾದ ರಾಜೇಶ್ ಶೆಟ್ಟಿ ಕೊಂಡನಬೆಟ್ಟು, ಅದೇ ರೀತಿ ನವೀನ್ ಹೆಗಡೆ ಮಂಚಕಲ್ಲು, ಅದೇ ರೀತಿ ಇನ್ನೊಬ್ಬರು ನಮ್ಮ ನಿರ್ದೇಶಕರಾದ ಪುಷ್ಪಲತಾ SR ಅವರು ಈ ಕಾರ್ಯಕ್ರಮದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ವ್ಯವಹಾರವನ್ನು ಇವತ್ತು ನಾವು ಹೇಳ್ತಾ ಇದ್ದೇವೆ. 2024-25ನೇ ಸಾಲಿನಲ್ಲಿ 545 ಕೋಟಿ ವ್ಯವಹಾರವನ್ನು ನಡೆಸಿ 1,93,00,000 ನಾವು ಲಾಭವನ್ನು ಗಳಿಸಿದ್ದೇವೆ. ಅದೇ ರೀತಿ ಈ ಸಂಘವು 1947ರಲ್ಲಿ ಆಗಿನ ಸಹಕಾರಿ ಬಂಧುಗಳ ನೆರವಿನಿಂದ ದಿವಂಗತ ಶ್ರೀ ಕೃಷ್ಣರಾಯವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಗಿದ್ದು, ಬಂಟ್ವಾಳ ತಾಲೂಕಿನ 7 ಗ್ರಾಮಗಳು, ಅದೇ ರೀತಿ ಬೆಳ್ತಂಗಡಿ ತಾಲೂಕಿನ ಆರಂಬೋಡಿ ಗ್ರಾಮವನ್ನು ಒಳಗೊಂಡಂತೆ 8 ಗ್ರಾಮಗಳ ವ್ಯಾಪ್ತಿಯಲ್ಲಿ ಈ ಸಂಘವು ಕಾರ್ಯ ಆಚರಿಸುತ್ತದೆ. 78 ವರ್ಷಗಳಿಂದ ಸಹ ಈ ಸಂಘವು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. 2024-25 ಸಾಲಿನಲ್ಲಿ ಒಟ್ಟು 122 ಕೋಟಿ ಸಾಲವನ್ನು ನಾವು ವಿತರಿಸಲಾಗಿದ್ದು, ಹೊರಬಾಕಿ ಸಾಲ 112 ಕೋಟಿ ಆಗಿರುತ್ತದೆ. ಸಾಲವನ್ನು ವಿತರಿಸಿದ ಸಾಲದಲ್ಲಿ 97% ನಾವು ವಸೂಲಾತಿ ಮಾಡಿ ಪ್ರಗತಿಯನ್ನು ಸಾಧಿಸಿದ್ದೇವೆ. 24-25ನೇ ಸಾಲಿನಲ್ಲಿ ವರ್ಷಾಂತ್ಯಕ್ಕೆ 62 ಕೋಟಿ 19 ಲಕ್ಷ ಕೋಟಿ ಠೇವಣಿಯನ್ನು ಸಹ ನಾವು ಕಾಯ್ದಿರಿಸಿದ್ದೇವೆ. ಆಡಿಟ್ ವರದಿಯಲ್ಲಿ ಸಹ ನಮ್ಮ ಸಂಘವು A ಗ್ರೇಡ್ ಅನ್ನು ಹೊಂದಿರುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ನಾವು ಆದಷ್ಟು ಎಲ್ಲ ನಮ್ಮ ವ್ಯಾಪ್ತಿಯ ರೈತರಿಗೆ ಮಾಹಿತಿಯನ್ನು ನೀಡಿ, ಫೋನ್ ಸಂಪರ್ಕವನ್ನು ನೀಡಿ ಹೆಚ್ಚಿನ ರೀತಿಯಲ್ಲಿ ರೈತರು ಇದರ ಪ್ರಯೋಜನ ಪಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಹವಾಮಾನ ಆಧಾರಿತ ಯೋಜನೆಯಲ್ಲಿ ಕಳೆದ ಸಾರಿ 1771 ರೈತರು 2037 ಎಕರೆಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಪ್ರೀಮಿಯಂ ಅನ್ನು ಕಟ್ಟಿದ್ದಾರೆ. ಒಟ್ಟು 52,74,000 ಕಟ್ಟಿ